ಸೂರ್ಯೋದಯಕ್ಕೆ ಸರಿಯಾಗಿ ಮಥುರೆಗೆ ಹೊರಡೋಣ. ಆಗಲೇ ಅಣ್ಣ. ಚಿತ್ತದಲ್ಲಿ ಕಡುಮುಂಗು ಚಿತ್ತದಲ್ಲಿ ಕಡುಮುಂಗು ಬರಿಸಿದನಿಗೆ ಶಿವ ಶಿವ ಬರಿಸಿದನಿಗೆ ಶಿವ ಶಿವ ಅದ್ಭುತ ಅವರು ಬರಬರುತ್ತಿದ್ದಂತೆಯೇ ಘಟಿತವಾದ ಘಟನೆಗಳು ನಡೆದು ಹೋದವಂತೆ. ಶಸ್ತ್ರಾಗಾರದಲ್ಲಿ ಪೂಜಿಸಲ್ಪಟ್ಟ ಅರಸನು ಬೇಕಾರಂತೆ, ರಾಜರಜಕರನ್ನು ಬಂಧಿಸಿದರಂತೆ, ಜಯಟಂಕನ್ನು ತಿದ್ದಿದರಂತೆ, ಮತವೇರಿದ ಮತ್ತಾನೆಯನ್ನು ಬಂಧಿಸಿದರಂತೆ. ಹಾದಿಯಲ್ಲಿ ಹೋಗುತ್ತಿರುವ ಮೃತ್ಯುವನ್ನು ನಾನೇ ನನ್ನ ಮನೆಗೆ ಕರೆಸಿಕೊಂಡೆನೆ. ಇರಲಿ, ರಾತ್ರಿಯ ಕಾಲ ಸತ್ಯಾಗ್ರಹವನ್ನು ಪ್ರವೇಶಿಸಿ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡೆಯುತ್ತೇನೆ. ಶ್ರೀಪತಿಯ ನೆನೆನೆನೆಯುತ್ತ ಶ್ರೀಪತಿಯ ನೆನೆನೆನೆಯುತ್ತ ಸಜ್ಜಾರಹರಿ ಸಜ್ಜಾಗ್ರಹದಲ್ಲಿ ತಲ್ಪದ ಮೇಲೆ ವಿಶ್ರಾಂತಿಯನ್ನು ಪಡೆಯುತ್ತಿರುವಂತಹ ಸಂದರ್ಭ, ತಲ್ಪದ ಮೇಲಿನಿಂದ ಥಪ್ಪನೆ ಕೆಳಗುರುಳಿದೆ. ಇದಕ್ಕೆಲ್ಲ ಕಾರಣ ನಾನು ಕಂಡಿರುವಂತಹ ದುಸ್ವಪ್ನ.
ನೆತ್ತಿಗೆ ತೈಲವ ಮೊತ್ತುತ್ತೋ.
ಕೃಷ್ಣಬಲರಾಮರನ್ನು ದ್ವಾರದಲ್ಲಿಯೇ ಬಂದು ಕಳೆಯುತ್ತೇನೆ. ಅದಕ್ಕಾಗಿ ಯಾರಲ್ಲಿ ಚಾಣೂರ ವರ್ಷಿಕರು ಸಭೆಗೆ ಬರಲಿ.
ಎಲ್ಲ ಕೃಷ್ಣಮನನಾದರೆ ಏನು ಮಾವ? ಏನಿದು ನಿಮ್ಮ ಸಂಬಂಧ ಪ್ರಲಾಪ? ಏನಾಯ್ತು ಮಾವ? ಏನು ಮಾಡುತ್ತಿದ್ದೀರಿ? ಇದು ಕಂಸನ ಸಭೆ. ಗೋಗಳರ ಕೇಳಿಯಲ್ಲ. ಸಭೆಗೆ ಬಂದು ಹೇಗಿರಬೇಕೆಂಬ ಪ್ರಜ್ಞೆ ಇದೆಯಾ ನಿಮಗೆ? ಯಾಕೆ ಮಾವ? ಅಲ್ಲದೆ ಹೋದರೆ ಏನು ನನ್ನನ್ನು ತಡೆ ಮೇಲೆ ಕುಳಿತುಕೊಳ್ಳುತ್ತಿದ್ದೀರಲ್ಲ. ಏನಷ್ಟು ಸಲುಗೆಯ ನಿಮಗೆ? ಅನ್ನು ಕೊಂದು ಕಳೆಯುತ್ತೇನೆ ಜಾಗ್ರತೆ. ಮರೆತು ನಿಲ್ಲುವೆ ಏಕೆ ಮಾವ ಅಡಿಯರವೇ
ಮಾವ ಇವತ್ತು ಪ್ರೀತಿಯಿಂದ ಬಿಲ್ಲ ಹಬ್ಬಕ್ಕೆ ಕರೆಕಳುಹಿದ್ದಾಗ ಸಂತೋಷ ಇಮ್ಮಡಿಯಾಯಿತು. ಒಂದು ಗೋಕುಲದಿಂದ ಓಡೋಡಿಕೊಂಡು ಬಂದು ನಮ್ಮ ಮಾವ ಎನ್ನುವ ಸಲಹೆಯಿಂದ ನಿಮ್ಮ ತೊಡೆಯಲ್ಲಿ ಕುಳಿತಿತು. ಓಹೋ, ಅದಕ್ಕೆ ಎಷ್ಟು ಕೋಪ ಯಾಕೆ ಮಾವ? ಮುಚ್ಚು ಬಾಯ್. ಪಗುಳ ಬೇಡ ನಿಮ್ಮ ಮೇಲೆ ಒಂದು ಸಮಯದಲ್ಲಿ ಪ್ರೀತಿ ಇತ್ತು. ಅಣ್ಣಳಿಯಂದಿರು ನಂದಗೋಕುಲದಲ್ಲಿ ಬೆಳೆಯುತ್ತಿದ್ದಾರೆ. ಅವರು ದಷ್ಟಪುಷ್ಟವಾಗಿ ಸುಖವಾಗಿ ಬೆಳೆಯಲೆಂದು ಹಾಲುಣಿಸಲಿಕ್ಕೆ ಭೂತನಿಯನ್ನು ಕಳುಹಿಕೊಟ್ಟೆ. ಹೌದು, ಆದರೆ ತಾಯಿಯೊಂದಾದಿಯಾಗಿ ಬಂದಂತಹ ಮುದೆ ಭೂತನಿಯನ್ನು ಕರೆದಿರಿ. ಅವನನ್ನು ಯಾಕೆ ಕೊಂದಿರಿ? ಜಗದ ಜನರ ಶಿಶುಗಳು ಲಟ ಲಟ ಲಟನೆ ಕಣ್ಣು ಬಿಟ್ಟು ನೋಡಿದರೆ ಶಕಟಾಸುರ ಸತ್ತು ಬಿದ್ದಿದ್ದ ಮಾವ. ಮತ್ತೆ ಧೇನುಕ ಅವನನ್ನು ಏನು ಮಾಡಿದ್ರು? ಧೇನುವಿನ ರೂಪದಲ್ಲಿ ಬಂದ ಮಾವ. ಅವನ ಕೊಂಬನ್ನು ಹಿಡಿದು ಥರ 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 ಅಲುಗಾಡಿಸಿದೆ. ಬಿದ್ದು ಸತ್ತೇ ಹೋಗುವುದಾ? ಇರಲಿ. ಮತ್ತೆ ಪ್ರಳಂಬ ಹಾವಾಗಿ ಬಂದ. ನಮ್ಮನ್ನೆಲ್ಲ ನುಂಗುವುದಕ್ಕೆ ಪ್ರಯತ್ನ ಪಟ್ಟ. ಅವನ ದೇಹವನ್ನು ಸೀಳಿದಾಗ ಗೊತ್ತಾಯ್ತು ಅವನು ಪ್ರಳಂಬಾಸುರ ಅಂತ. ಇರಲಿ. ಮತ್ತೆ
ಬಕ ಪಕ್ಷಿಯಾಗಿ ಬಂದ ಮಾವ. ಓಹೋ. ಮೇಲೆ ತೆರೆದುಕೊಂಡು ಹೋದ. ಕೆಳಗೆ ನೋಡಿದೆ ಮಾವ, ಭಯ ಆಯ್ತು. ಅವನ ಕುತ್ತಿಗೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡೆ. ಸತ್ತೇ ಹೋದ ಮಾವ, ಸತ್ತೇ ಹೋದ. ಏಯ್! ಆಗ ಸತ್ತಿದ್ದಲ್ಲ. ಮಗ ಸತ್ತಿದ್ದು. ಅದೇ ಮಾವ, ಮಗ ಸತ್ತಿದ್ದು. ರೆಡಿ. ನೀವೇನ್ ಮಾಡಲಿಲ್ಲ. ಇಲ್ಲ ಮಾವ, ನಾವು ಏನು ಮಾಡಲಿಲ್ಲ. ಕೂತರೆ. ಕೃಷ್ಣ ಬಲರಾಮರೇ, ಏನು? ನಿಮ್ಮ ತಂದೆ ತಾಯರನ್ನು ಗಲಾಗಿ ಕಾರಾಗೃಹಕ್ಕೆ ಅಟ್ಟಿದವ ನಾನು. ನಿಮ್ಮನ್ನು ಇಲ್ಲಿಯೇ ಕರೆಸಿಕೊಂಡದ್ದು ಇಲ್ಲ ಹಾಗಾಗಿ ಅಲ್ಲ. ಮತ್ತೇನು? ನಿಮ್ಮನ್ನು ಕೊಲ್ಲುವುದಕ್ಕಾಗಿ. ನಿಮ್ಮ ಪಾಲಿನ ಯಮ ನಾನು. ಬನ್ನಿ. ಓಹೋ. ಕಂಟಕ ಹೀಗೆ ಕಳೆಯಿತು. ಲೋಕಕ್ಕೆ ಮಂಗಳವಾಗಲಿ ಎಂದು ಆಶಿಸುತ್ತ ಸರ್ವರಿಗೂ ಮಂಗಳವಾಗಲಿ. ಲೋಕ ಮುರಳಿಯ ನಾರಕ್ಕೆ
ತಂಗಾಳಿಯ ಸುಖದಿ ಶ್ಯಾಮಲ ಗಂಧರ್ವ ಕೋಮಲಗಳಲ್ಲಿ ಶ್ಯಾಮಲ ಗಂಧರ್ವ ಕೋಮಲಗಳಲ್ಲಿ ಆಮಲಯ್ಯ ಹೃದಯದಲ್ಲಿ ಪ್ರೇಮವು ತುಂಬುವುದು ಹೃದಯದಲ್ಲಿ ಪ್ರೇಮವು ಕೃಷ್ಣನಾಗಿ ಪುಣ್ಯ, ಬಲರಾಮನಾಗಿ ಕೃಷ್ಣ ಮಂಜುನಾಥ್, ಕಂಸನಾಗಿ ದ್ಯುತಿ, ಚಾಣೂರನಾಗಿ ಓಜಸ್ವಿ, ಅಸುರ ಮತ್ತು ಮುಷ್ಟಿಕನಾಗಿ ಮುರಳಿಯನಾಗಿ